ಆ ಇನ್ಸಿಡೆಂಟ್ ನೆಲ್ಲ ಯಾವ ರೇಂಜ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟು ಆ ಸಿನಿಮ್ಯಾಟಿಕ್ ಲೆವೆಲ್ ಶಾರ್ಟ್ಸ್ ಒಂದು ಫಿಲಿಂಗೆ ಯಾವುದೇ ಕಡಿಮೆ ಅಂತ ಇಲ್ಲ. ಸಿನಿಮ್ಯಾಟಿಕ್ ಶಾರ್ಟ್ಸ್ ಏನು ಒಂದೊಂದು ಆಂಗಲ್ ನೋಡ್ತಿದ್ರೆ ಲಿಟ್ಲ್ ಮೈಂಡ್ ಹೋಗುತ್ತೆ. ಒಂದ್ಸಲಿ ನಮ್ಗೆ ನಾವೇ ಕನೆಕ್ಟ್ ಆಗ್ಬಿಡ್ತೀವಿ ಆ ವಿಡಿಯೋ ನೋಡ್ತಿದ್ರೆ. ಸ್ಯಾಡ್ ಬಿಜಿಎಂ ಏನು ಅಲ್ಲಿ ಆಗಿರೋದೇ ಸ್ಯಾಡ್ ಇನ್ಸಿಡೆಂಟ್, ಮತ್ತೆ ಅದಕ್ಕೆ ಸ್ಯಾಡ್ ಬಿಜಿಎಂ ಒಂದು. ಮತ್ತೆ ಇವ್ರು ಹೋಗಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಕೆಳಗಡೆಯಿಂದ ತೆಗೆಯೋದು, ಮೇಲೆಯಿಂದ ತೆಗೆಯೋದು, ಒಂದೊಂದು ಶಾರ್ಟ್ಸ್ ಲಿಟರಲಿ ನನ್ಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಬ್ರು ನೋಡೇ ಇರ್ತೀರಾ. ಇದು ಈ ಕ್ಯಾಬಿನೆಟ್ ಮಂತ್ರಿಯ ರಾಮ್ ಮೋಹನ್ ನಾಯ್ಡುಯ ಚರಿತ್ರೆ. ಲಿಟ್ರಲಿ ನೀಟಾಗಿ ನೋಡು ತೆಗಿಯೋ ಫೋಟೋ ಅನ್ನೋ ತರ ಹೇಳ್ತಾರೆ. ಇಬ್ರು ಅಷ್ಟೇ, ರಾಮ್ ಮೋಹನ್ ನಾಯ್ಡುನು ಸೇಮ್ ಥಿಂಗ್, ಫೋಟೋಸ್ ತೆಗಿಯೋ ಎಲ್ಲ ಕವರ್ ಕರೆಕ್ಟ್ ಆಗಿ ಮಾಡು ಅಂತ ಹೇಳಿ. ಮೋದಿ ಅವರು ಕೂಡ ಸೇಮ್ ಒಂದ್ 2-3 ಪೋಸಸ್ ನೋಡಿದಾಗ ಲಿಟ್ರಲಿ ಅದು ಬೇಕು ಅಂತ ತೆಗ್ದಿದಾರ ಇಲ್ಲ ಇವರೇ ಪೋಸ್ ಕೊಟ್ಟು ತೆಗೆಸ್ಕೊಂಡಿದ್ರ. ಬಟ್ ನಿಜ ಬೇಜಾರಾಗುತ್ತೆ ಈ ತರ ವಿಡಿಯೋಸ್ ಎಲ್ಲ ನೋಡಿದಾಗ. ವಿಡಿಯೋಸ್ ಫೋಟೋಸ್ 191 ಪ್ರಾಣ ಕಳ್ಕೊಂಡಿರೋ ಸ್ಥಳದಲ್ಲಿ ಹೋಗ್ಬಿಟ್ಟು ಈ ತರ ಎಲಿವೇಶನ್ ಶಾರ್ಟ್ಸ್, ಸಿನಿಮ್ಯಾಟಿಕ್ ಶಾರ್ಟ್ಸ್, ಸ್ಯಾಡ್ ಬಿಜಿಎಮ್ಸ್ ಅವಶ್ಯಕತೆ ಇದೆಯಾ?